ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಸೊ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಸುಮಾರು ಟೈಮ್ ಆಗೋಗಿತ್ತು. ತುಂಬ ಬ್ಯುಸಿ ಇದ್ದೆ, ಹಾಗಾಗಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿದರೆ ನಾವು ಮುನ್ನಾರ್ ಟ್ರಿಪ್ಪಿಗೆ ಹೋಗಿದ್ವಿ. ಧ್ವನಿದು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಮುನ್ನಾರಿಗೆ ಹೋಗಿದ್ವಿ. ಸೊ ಅದರದ್ದು ಸುಮಾರು ಕ್ಲಿಪ್ಪಿಂಗ್ಸ್ ಬಾಕಿ ಇತ್ತು, ಎಡಿಟ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಇವಾಗ ಎಡಿಟ್ ಮಾಡಿ ಹಾಕೋಣ ಅಂತೇಳಿ ಕೂತ್ಕೊಂಡೆ. ಆ್ಯಂಡ್ ಆ್ಯಸ್ ಯು ನೋ, ನಾನು ಲಾಸ್ಟ್ ಬ್ಲಾಗಲ್ಲಿ ಆಲ್ರೆಡಿ ಹೇಳಿದ್ದೇನೆ ನಮ್ಮದು ಏನೇನು ಪ್ಲ್ಯಾನ್ಸ್ ಇತ್ತು ಅಂತ. ಸೊ ಇವತ್ತು ಥರ್ಡ್ ಡೇ ಆಗಿತ್ತು ಮುನ್ನಾರಲ್ಲಿ. ಸೊ ನಾವು ಹೊರಟ್ವಿ ಆ್ಯಂಡ್ ಎಲ್ಲೆಲ್ಲಿಗೆ ಹೊರಟ್ವಿ, ಏನೇನು ಮಾಡಿದ್ವಿ ಅಂತ ಅಪ್ಪು ನಾವು ರೆಸಾರ್ಟಿಂದ ಹೊರಡ್ತಾರೆ. ನಾವು ಇದು ಫಸ್ಟ್ ರೆಸಾರ್ಟ್ ಅವರಿಂದನೇ ನಮಗೆ ಕಾಂಟ್ಯಾಕ್ಟ್ ಸಿಕ್ತು ಜೀಪ್ ಸಫಾರಿಗೆ. ಆ ಜೀಪ್ ಸಫಾರಿಯಲ್ಲಿ ಲೈಕ್ 7-8 ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಎಂಟೈರ್ ಫ್ಯಾಮಿಲಿ ಒಂದು ಫುಲ್ ಜೀಪಿಗೆ ನಾವು ಪೇ ಮಾಡಿದ್ದು ಆಲ್ಮೋಸ್ಟ್ 3000 ರುಪೀಸ್. ಸೊ ರಿಸಾರ್ಟ್ ಅವರೇ ಅರೇಂಜ್ ಮಾಡಿದ ಜೀಪಲ್ಲಿ ಹೋಗಿರೋದು. 5 o'clock ಹಂಗೆ ರೆಡಿಯಾಗಿರ್ಲಿಕ್ಕೆ ನಮ್ಮ ಹತ್ರ ಹೇಳಿದ್ರು ಅವರು. ಹಂಗೆ 4 o'clock ಹಂಗೆ ಹೊರಟು ಫಸ್ಟ್ ನಾವು ಓದದ್ದು ನಾಡುಕಾಣಿ ವ್ಯೂ ಪಾಯಿಂಟ್ ಅಂತ. ಕ್ರೌಡ್ ತುಂಬ ಇತ್ತು ಆ್ಯಂಡ್ ಇಟ್ ವಾಸ್ ವೆಕೇಶನ್ ಟೈಮ್ ಅಲ್ವಾ, ಅದಕ್ಕೆ ತುಂಬ ಕ್ರೌಡ್ ಇತ್ತು. ಆ್ಯಂಡ್ ರೋಡ್ಸ್ ಎಲ್ಲ ತುಂಬ ಚಿಕ್ಕ ಚಿಕ್ಕ ರೋಡ್ಸ್ ಆದ ಕಾರಣ ನಾವು ನಮ್ಮ ಕಾರಲ್ಲೇ ಹೋಗೋಣ ಅಂತ ಫಸ್ಟ್ ಪ್ಲಾನ್ ಮಾಡಿದ್ವಿ ಇಂಥ ವ್ಯೂ ಪಾಯಿಂಟ್ಸಿಗೆಲ್ಲ. ಜನ ಅವರೇ ಸಜೆಸ್ಟ್ ಮಾಡಿದ್ವಿ, ಇಟ್ ಈಸ್ ಆಲ್ ಸ್ಮಾಲ್ ರೋಡ್ಸ್ ಅಂತ. ಆ್ಯಂಡ್ ದೆನ್ ಕರೆಕ್ಟ್ ನಾವು ಅಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಗೊತ್ತಾದದ್ದು, ರೈಟ್, ಇಟ್ ವಾಸ್ ದಿ ಬೆಸ್ಟ್ ಡಿಸಿಷನ್ ದ್ಯಾಟ್ ವಿ ಟುಕ್ ಜೀಪ್ ಅಂತ. ಕಾರಲ್ಲಿ ಬಿಲ್ಕುಲ್ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಚಿಕ್ಕ ರೋಡ್ ಆ್ಯಂಡ್ ಇಟ್ ವಾಸ್ ಕಂಪ್ಲೀಟ್ಲಿ ಆಫ್ ರೋಡ್. ಆ್ಯಂಡ್ ದ ವ್ಯೂ, ಐ ಮೀನ್ ಆಲ್ ದಟ್ ಟ್ರಾವೆಲ್ ವಾಸ್ travel was good. Yeah. It was all worth traveling. And ಒಳ್ಳೆ ನಮಗೆ ಸನ್ ರೈಸ್ ಜಾಸ್ತಿ ಸಿಗ್ಲಿಲ್ಲ, ತುಂಬಾ ಕ್ಲೌಡಿ ಆಗಿತ್ತು. ನಾವು ಹೋದ ಟೈಮು ಸ್ವಲ್ಪ ಮಳೆ ಎಲ್ಲ ಬರೋ ಟೈಮ್ ಆಗಿತ್ತು. ಸೊ ಸ್ವಲ್ಪ ಹೊತ್ತು ನಮಗೆ ಐ ಮೀನ್ ವಿ ರಿಯಲಿ ಗಾಟ್ ಅ ಗುಡ್ ಸನ್ರೈಸ್ ಬಟ್ ನಾಟ್ ಲಾಂಗ್. ತುಂಬ ಸಿಗಲಿಲ್ಲ ನಮಗೆ, ತುಂಬ ಶಾರ್ಟ್ ಪೀರಿಯಡಲ್ಲಿ ಸಿಕ್ತು. ಬಟ್ ಇಟ್ ವಾಸ್ ವೆರಿ ಗುಡ್. ಅಂದರೆ ಆ ತಂಪು ಗಾಳಿ ಮತ್ತು ಆ ಬೆಟ್ಟ ತುದಿಗೆ ಹೋಗುವಾಗ ಇಟ್ ವಾಸ್ ವೆರಿ ಗುಡ್. ಐ ಮೀನ್ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್. ಬಟ್ ದೆನ್ ಆ ಸನ್ರೈಸ್ ನಮಗೆ ತುಂಬ ಹೊತ್ತು ಸಿಗಲಿಲ್ಲ. ಸೊ ದಿಸ್ ವಾಸ್ ದ ಫಸ್ಟ್ ಪ್ಲೇಸ್ ವಿ ವೆಂಟ್. ಆ್ಯಂಡ್ ಆ್ಯಸ್ ಅಪ್ಪು ಸೈಡ್ ಕ್ರೌಡ್ ಇತ್ತು ಮತ್ತು ರೋಡ್ಸ್ ಎಲ್ಲ ತುಂಬ ನ್ಯಾರೋ ಆದ ಕಾರಣ ಜೀಪಲ್ಲಿ ಹೋಗೋದು ಇಟ್ಸ್ ಅ ಬೆಸ್ಟ್ ಆಪ್ಷನ್ ಅಂತ ಅನಿಸುತ್ತೆ. ಆ್ಯಂಡ್ ಅದು ವರ್ತ್ ಅಲ್ವಾ, ಕೊಡ್ಬೋದು ಆರಾಮ. ಆ್ಯಂಡ್ ದೆನ್ ಇಲ್ಲಿಂದ ನಾವು ನೆಕ್ಸ್ಟ್ ಪೊನ್ಮುಡಿ ಕಡೆ ಹೋಗಿದ್ವಿ. ಪೊನ್ಮುಡಿ ಎಕೋ ಪಾಯಿಂಟ್ ಅಂತ, ಫೋಟೋ ಪಾಯಿಂಟ್. ಹೌದು, ಫೋಟೋ ಪಾಯಿಂಟ್. ದ ವಾಸ್ ಅ ಸ್ಮಾಲ್ ಲೇಕ್, ರಿಸರ್ವಾಯರ್ ಕೈಂಡ್. ಅಲ್ಲಿ ಇವಾಗ ಸ್ವಲ್ಪ ನೀರೆಲ್ಲ ಕಮ್ಮಿ ಇತ್ತು, ಬಟ್ ರೈನಿ ಸೀಸನ್ ಸ್ಟಾರ್ಟ್ ಆದ ನಂತರ ಇವಾಗ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ವೆನ್ ವಿ ಆರ್ ಅಕಾರ್ಡಿಂಗ್ ಜೂನ್, ಜುಲೈ, ಆಗಸ್ಟ್ ಟೈಮಲ್ಲೆಲ್ಲ ಫುಲ್ ಆಗಿರ್ತದೆ ಅಂತ ಹೇಳ್ತಿದ್ರು. ರೈಟ್, ಅಲ್ಲಿಗೆ ಹೋದ್ವಿ. ಆ್ಯಂಡ್ ಇನ್ನೊಂದೇನೆಂದರೆ ಧ್ವನಿ ತುಂಬ ಕ್ರ್ಯಾಂಕಿ ಆಗಿದ್ಲು, ಆ್ಯಸ್ ಯು ಹ್ಯಾವ್ ಸೀನ್ ಇನ್ ದ ಲಾಸ್ಟ್ ಬ್ಲಾಗ್. ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಬಟ್ ನಾವು ಅಂದ್ಕೊಂಡ್ವಿ ನೆಕ್ಸ್ಟ್ ಹೋಗಿ ನೋಡೋಣ ಹೆಂಗಿರುತ್ತೆ ಅಂತ. ಚಾನ್ಸ್ ತೊಗೊಂಡು ಹೋದ್ವಿ. ಬಟ್ ಫಸ್ಟು ಸ್ಪಾಟಿಗೆ ಹೋದಾಗ ಶಿ ವಾಸ್ ಆಲ್ ಗುಡ್. ಅದಾದಮೇಲೆ ಸ್ಟಾರ್ಟ್ ಆಯಿತು ಅವಳದು ಕ್ರ್ಯಾಂಕಿನೆಸ್, ಹಳೋದೆಲ್ಲ ಅಂತ. ನಾವು ಎಷ್ಟು ಅಪ್ಪು 7 ಸ್ಪಾಟ್ಸಿಗೆ ಹೋಗ್ಬೇಕಿತ್ತಲ್ಲ, 7-8 ಸ್ಪಾಟ್ಸಿಗೆ ಹೋಗ್ಬೇಕಿತ್ತು. 8 ಸ್ಪಾಟ್ಸ್ ನಮಗೆ ಪ್ಲಾನ್ ಮಾಡಿದ್ದು. ದೋಸ್ ವೇರ್ ಲೈಕ್ ಚುನೈಮಕ್ಕಲ್ ವಾಟರ್ ಫಾಲ್ಸ್, ಹ್ಯಾಂಗಿಂಗ್ ಬ್ರಿಡ್ಜ್ ಒಂದಿತ್ತು, ಅದು ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರೋ ಹ್ಯಾಂಗಿಂಗ್ ಬ್ರಿಡ್ಜು, ಪೊನ್ಮುಡಿ ಡ್ಯಾಮು, ಮತ್ತು ಪೊನ್ಮುಡಿ ಎಕೋ ಪಾಯಿಂಟ್ ಅಂತ, ಮತ್ತು ನಾಡುಗಾಣಿ ವ್ಯೂ ಪಾಯಿಂಟ್. ಫಸ್ಟ್ ನಾವು ಈಗ ಹೇಳಿದ್ದು ನಾಡುಗಾಣಿ ವ್ಯೂ ಪಾಯಿಂಟ್, ಈಗ ಕಾಣ್ತಿರೋದು ಪೊನ್ಮುಡಿ ಎಕೋ ಪಾಯಿಂಟು. ಮತ್ತು ನಮಗೆ ಜಿಪ್ ಲೈನ್, ಸ್ಪೈಸ್ ಗಾರ್ಡನ್, ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಬೇರೆ 3 ಆಪ್ಷನ್ಸ್. ಸೊ ಟೋಟಲ್ 8 ಜಾಗ ವಿಸಿಟ್ ಮಾಡಬೇಕಿತ್ತು. ಬಟ್ ವಿ ಡಿಡ್ ಓನ್ಲಿ 3-4 ಮ್ಯಾಕ್ಸಿಮಮ್. ಜಿಪ್ ಲೈನ್, ಸ್ಪೈಸ್ ಗಾರ್ಡನ್ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಎಲ್ಲ ಕ್ಯಾನ್ಸಲ್ ಆಯಿತು. ಮತ್ತು ವಾಟರ್ ಫಾಲ್ಸು ಹೋಗೋಕ್ಕಾಗಿಲ್ಲ. ಹೌದು. ಆ್ಯಂಡ್ ಇದು ನೋಡ್ತಿದ್ದೀರಲ್ಲ, ಸೊ ದಿಸ್ ಇಸ್ ದ ಎಕೋ ಪಾಯಿಂಟ್. ನಮ್ಮದು ಚೆನ್ನೈ ಎಕ್ಸ್ಪ್ರೆಸ್ ಮೂವಿ ಶೂಟಿಂಗಲ್ಲಿ ಒಂದು ಸಾಂಗ್ ಎಲ್ಲ ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ದಿಸ್ ವಾಸ್ ಆಲ್ಸೋ ಗುಡ್. ಅಂದರೆ ಎಕ್ಸ್ಪೀರಿಯನ್ಸ್ ವೈಸ್ ಇಟ್ಸ್ ವೆರಿ ಗುಡ್. ಲೈಕ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡುವಾಗ ಐ ಥಿಂಕ್ ಇಟ್ಸ್ ಅ ಗುಡ್ ಪ್ಲೇಸ್. ಒಂಥರ ಕೂಲ್ ಬ್ರೀಸ್ ಮತ್ತು ಕೋಸಿ ಪ್ಲೇಸ್ ಥರ ಅನಿಸ್ತಾ ಇತ್ತು ನನಗೆ. ರೈಟ್. ಸೊ ದೇ ವರ್ ಟೆಲ್ಲಿಂಗ್ ದ್ಯಾಟ್ ಈಗ ರೈನಿ ಸೀಸನ್ ಸ್ಟಾರ್ಟ್ ಆದರೆ ಯು ವಿಲ್ ನಾಟ್ ಸಿ ದ್ಯಾಟ್ ಸಾಯಿಲ್ ದೇರ್ ಆನ್ ದ ಹಿಲ್ಸ್. ಕಂಪ್ಲೀಟ್ ಆ ಮರ ಫುಲ್ ಮರದ ಹತ್ರ ಕವರ್ ಆಗುತ್ತಂತೆ ನೀರೆಲ್ಲ. ಇವಾಗ ನೀರು ಕಮ್ಮಿ ಇದೆ ಸ್ವಲ್ಪ. ವೆನ್ ವಿ ವಿಸಿಟೆಡ್ ಇನ್ ಮೇ. ಸೊ ಹಾಗೆ ಇದೆಲ್ಲ ನೋಡಿಕೊಂಡು ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟ್ ಪ್ಲೇಸಿಗೆ ಹೊರಟ್ವಿ. ನೆಕ್ಸ್ಟ್ ಹೋಗಿದ್ದು ಎಲ್ಲಿಗಪ್ಪು? ಡ್ಯಾಮ್, ಪೊನ್ಮುಡಿ ಡ್ಯಾಮ್. ಇದ್ರ ಎಲ್ಲ ಅಕ್ಕಪಕ್ಕದಲ್ಲೇ ಇದೆ. ಆ್ಯಂಡ್ ದಿಸ್ ಈಸ್ ಪೊನ್ಮುಡಿ ಡ್ಯಾಮ್.
ಮಲಯಾಳಂ ಮೂವಿ ಒಂದು ಆರ್ಡಿನರಿ ಅಂತ, ಅದು ಇಲ್ಲಿ ಶೂಟಿಂಗ್ ಆಗಿರೋದು. ಅದು ಕ್ಲೈಮ್ಯಾಕ್ಸ್ ವಾಸ್ ಶೂಟೆಡ್ ಹಿಯರ್. ಸೊ ಚೆನ್ನಾಗಿತ್ತು. ಹಾಂ, ನೀರು ಕಮ್ಮಿ ಇತ್ತು. ವಿ ವೆಂಟ್ ಇನ್ ಸಮ್ಮರ್, ಮೇ ಟೈಮಲ್ಲಿ ಹೋಗಿದ್ದಲ್ಲ, ಸೊ ನೀರು ಕಮ್ಮಿ ಇತ್ತು. ಬಟ್ ದೆನ್ ವ್ಯೂ ವಾಸ್ ಗುಡ್. ಇಲ್ಲೂ ಸಹ ನಾವು ರಿಯಲಿ ಗುಡ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇಲ್ಲೆಲ್ಲ ಫೋಟೋಸ್ ಎಲ್ಲ ತಗೊಂಡ್ವಿ. ಆ್ಯಂಡ್ ಇನ್ನೊಂದೇನೆಂದರೆ ನಮಗೆ ಬಂದ ಡ್ರೈವರ್, ಹಿ ವಾಸ್ ಟೇಕಿಂಗ್ ಪಿಕ್ಚರ್ಸ್ ಫಾರ್ ಅಸ್. ರೈಟ್ ಹಿ ವಾಸ್ ವೆರಿ ಫ್ರೆಂಡ್ಲಿ. ಸೊ ಹಿ ವಾಸ್ ಟೇಕಿಂಗ್ ಪಿಕ್ಚರ್. ಆ್ಯಂಡ್ ನಮಗೆ ಧ್ವನಿ ಕ್ರ್ಯಾಂಕಿ ಆಗುವಾಗ ನಿಲ್ಲಿಸಿ ಅಂತ ಹೇಳುವಾಗೆಲ್ಲ ನಿಲ್ಲಿಸ್ತಾ ಇದ್ರು. ಸೊ ತುಂಬ ಕೋಆಪ್ರೇಟಿವ್ ಆಗಿ ಇದೆ ಹ್ಯಾಂಡಲ್ಡ್ ಅಲ್ಲ. ರೈಟ್. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಬ್ರಿಡ್ಜ್, ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗಿ, ಸೊ ಅಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ವಿ. ಏನೇನೋ ಆಟ ಸಾಮಾನೆಲ್ಲ ತೆಗೆದ್ವಿ ಧ್ವನಿಗೆ. ಮತ್ತು ಸ್ವಲ್ಪ ಏನೋ ಅದು ವಾಟ್ರಲ್ಲಿ ಡಿಪ್ ಮಾಡ್ತಾರಲ್ಲ, ಮ್ಯಾಂಗೋ ಮತ್ತು ಪೈನಾಪಲ್ ಅದೆಲ್ಲ ತೆಗೆದ್ವಿ. ಅದೆಲ್ಲ ತೆಗೆದ್ವಿ. ಸೊ ಅಲ್ಲೂ ಅಷ್ಟೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಹೌ ವಾಸ್ ದ್ಯಾಟ್ ಪ್ಲೇಸ್? ಲೈಕ್ ಐ ಡಿಡ್ಂಟ್ ಸೀ ಇಟ್ ಪ್ರಾಪರ್ಲಿ. ಧ್ವನಿ ಹೇಳ್ತಾ ಇದ್ಲಲ್ಲ, ಧ್ವನಿ ಕಂಪ್ಲೀಟಾಗಿ ಬರ್ಸ್ಟ್ ಔಟ್ ಆದ್ಲಲ್ಲಿ, ತುಂಬ ಹತ್ತು. ಸೊ ಮಧು ಹ್ಯಾಡ್ ಟು ಸಿಟ್ ಇನ್ ದ ಜೀಪ್ ಇಟ್ ಸೆಲ್ಫ್. ನಾ ಅಲ್ಲಿ ರೀಚ್ ಹೋದ ಕಾರಣಕ್ಕೆ ಐ ಹ್ಯಾಡ್ ಟು ಗೋ ಆ್ಯಂಡ್ ವಿಸಿಟ್, ಬಟ್ ನಾಟ್ ಕಂಪ್ಲೀಟ್ಲಿ ಎಕ್ಸ್ಪ್ಲೋರ್ಡ್. ಸೊ ದಿಸ್ ವಾಸ್ ದ ಪ್ಲೇಸ್. ಇಟ್ ವಾಸ್ ಆಲ್ಸೋ ಕ್ರೌಡೆಡ್, ತುಂಬ ಕ್ರೌಡ್ ಆಗಿತ್ತು. ಇದು ಬ್ರಿಡ್ಜು ಬ್ರಿಟಿಷ್ ಅವ್ರ ಕಾಲದಲ್ಲಿ ಅವ್ರು ಕಟ್ಟಿರೋದಂತೆ, ವಿತ್ ಟೂ ವಾಟ್ ಯು ಸೇ ವಯರ್ಡ್ ಬ್ರಿಡ್ಜಸ್ ಆಗೇನೋ ಹೇಳ್ತಾರಪ್ಪ. ಸೊ ದಿಸ್ ಈಸ್ ಇಟ್. ದ ಪ್ಲೇಸ್ ವಾಸ್ ರಿಯಲಿ ಬ್ಯೂಟಿಫುಲ್. ಆ್ಯಂಡ್ ನಾವು ನೋಡಿ ನಿಲ್ತೀವಿ ದ ಕನ್ಸ್ಟ್ರಕ್ಷನ್ ಆಫ್ ದ್ಯಾಟ್ ಬ್ರಿಡ್ಜ್ ಅಂತಲ್ಲ. ಆ್ಯಂಡ್ ಶಾಪಿಂಗು ಸ್ವಲ್ಪ ಲೋಕಲಿ ಪ್ರೊಡ್ಯೂಸ್ ಮಾಡಿದ ಐಟಮ್ಸ್ ಎಲ್ಲ ಅಲ್ಲಿ ಸೇಲ್ ಮಾಡ್ತಿದ್ರು. ವಿ ಬಾಟ್ ಫ್ಯೂ ಚಾಕ್ಲೇಟ್ ಕೊಕೋ ಫ್ರೂಟ್ಸ್ ಅಲ್ಲಿಂದ ಪರ್ಚೇಸ್ ಮಾಡಿರೋದು. ಸೊ ಇಟ್ ವಾಸ್ ನೈಸ್. ಸೊ ಹಾಗೆ ಇದೆಲ್ಲ ಪ್ಲೇಸಸ್ ನೋಡಿಕೊಂಡು ನಮಗೆ ಇನ್ನೂ ಪ್ಲೇಸಸ್ ಇತ್ತು. ಆ್ಯಸ್ ಎ ಸೆಟ್ ಪ್ರೀವಿಯಸ್ಲಿ, ಚಾಕ್ಲೇಟ್ ಫ್ಯಾಕ್ಟ್ರಿ, ಜಿಪ್ ಲೈನ್ ಮತ್ತು ಸ್ಪೈಸಸ್ ಗಾರ್ಡನ್ಗೆ ಹೋಗಬೇಕಿತ್ತು. ಮತ್ತು ಒಂದು ವಾಟರ್ ಫಾಲ್ಸ್ ಇತ್ತು. ಧ್ವನಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು, ಮತ್ತು ಅವಳಿಗೆ ಟಯರ್ಡ್ ಆಯಿತು. ಹಾಗಾಗಿ ನಾವು ರಿಸ್ಕ್ ತೊಗೊಳ್ಳೋದು ಬೇಡ ಏನೋ ಅಂತ ನಾವು ವಾಪಸ್ ರೆಸಾರ್ಟಿಗೆ ಹೋದ್ವಿ ಕ್ಯಾನ್ಸಲ್ ಮಾಡಿ. ಬಟ್ ನಮಗೆ ಅವರು ಹಣ ಏನು ರೀಫಂಡ್ ಮಾಡಲಿಲ್ಲ. ವಿ ಆರ್ ಲೈಕ್ ಇಟ್ಸ್ ಓಕೆ ಅಂತೇಳಿ ನಾವು ವಾಪಸ್ ರೆಸಾರ್ಟಿಗೆ ಹೋಗಿ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ, ಅವಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟು ಮೆಡಿಸಿನ್ ಕೊಟ್ಟು, ಆ್ಯಂಡ್ ಶಿ ಸ್ಲೆಪ್ಟ್ ಆಫ್. ಆಮೇಲೆ ಮಲ್ಗಿ ಎದ್ಮೇಲೆ ಶಿ ವಾಸ್ ಆಲ್ ಓಕೆ, ಶಿ ವಾಸ್ ಬಿಟ್ ಫೈನ್. ಮತ್ತು ನಾವು ಹೋದ್ವಿ ಸುತ್ತಾಡೋಕ್ಕೆ, ಅದು ಇದು ಅಂದರೆ ಸುತ್ತಮುತ್ತ ಇರೋ ಪ್ಲೇಸಸ್ಸಿಗೆ ಸುತ್ತಾಡೋಣ ಅಂತ ಹೋದ್ವಿ. ಸೊ ಅಲ್ಲಿ ಹಂಗೆ ಹೋಗ್ತಾ ಇರುವಾಗ ನಮಗೆ ಈ ರಿವರ್ ಎಲ್ಲ ಸಿಕ್ತು ಆನ್ ದ ವೇ. ಆ್ಯಂಡ್ ದೆನ್ ಇನ್ನೇನು ನೋಡಿದ್ವಪ್ಪ ನಾವು, ಟೀ ಎಸ್ಟೇಟ್ ನೋಡಿದ್ವಿ. ಸೊ ಟೀ ಎಸ್ಟೇಟಲ್ಲೆಲ್ಲ ನೋಡಿಕೊಂಡು ಅಲ್ಲೆಲ್ಲ ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಸುಮ್ಮನೆ ಹೀಗೆ ಸಿಟಿ ಸುತ್ತಾ ಇದ್ವಿ. ಟೀ ಎಸ್ಟೇಟಲ್ಲೂ ಚೆನ್ನಾಗಿತ್ತು ಒಂದು ಎಕ್ಸ್ಪೀರಿಯನ್ಸ್. ಫುಲ್ ಟೀ ಎಸ್ಟೇಟ್ ಇರುತ್ತೆ. ಆ್ಯಂಡ್ ಆ ಡ್ರಿಸ್ಲಿಂಗ್ ಆ ವೆದರಿಗೆ ಸೂಪರ್ ಆಗಿರುತ್ತೆ. ಮತ್ತು ಅಲ್ಲೂ ಫೋಟೋಸು ರೀಲ್ಸ್ ಎಲ್ಲ ತೆಕ್ಕೊಂಡು ನಾವು ಅಲ್ಲೇ ಇದ್ದೊಂದು ಸ್ವಲ್ಪ ಶಾಪಿಂಗ್ ಮಾಲ್ ಥರ ಒಂಥರ ಇತ್ತು, ಅಲ್ಲಿ ಹೋದ್ವಿ. ಅಲ್ಲಿ ಸ್ವಲ್ಪ ಕೀ ಬಂಚ್ ಅಂತೆ, ಮತ್ತು ಏನು ಧ್ವನಿಗೆ ಸ್ವಲ್ಪ ಆಟಾಡೋಕ್ಕೆ ಐಟಮ್ಸ್ ತೊಗೊಂಡ್ವಿ. ಮತ್ತು ಇದು ಟೀ ಪೌಡರ್ ತೊಗೊಂಡ್ವಿ, ಆ್ಯಂಡ್ ಕಾಫಿ ಪೌಡರ್ ಮತ್ತು ಚಾಕ್ಲೇಟ್ಸ್ ಅದೆಲ್ಲ ತೊಗೊಂಡು ನಾವು ವಾಪಸ್ ರೆಸಾರ್ಟಿಗೆ ಬಂದ್ವಿ. ಸೊ ಬಂದು ಪ್ಯಾಕಿಂಗ್ ಮಾಡಿ ನಾವು ನೆಕ್ಸ್ಟ್ ರೆಸಾರ್ಟಿಗೆ ಹೋಗಬೇಕಿತ್ತು. ಆ್ಯಂಡ್ ಈ ರೆಸಾರ್ಟ್ ನಾವು ಆ್ಯಕ್ಚುಲಿ ಮಾಡಿದ್ದೇನೆ ಸಿಟಿ ಒಳಗಡೆ ಇರೋ ರೆಸಾರ್ಟ್ ಇದು. ಸೊ ದಟ್ ಎಕ್ಸ್ಪ್ಲೋರ್ ಮಾಡ್ಬೋದು ಮುನ್ನಾರ. ದ ನೆಕ್ಸ್ಟ್ ರೆಸಾರ್ಟ್ ಇಸ್ ಸ್ವಲ್ಪ ಔಟ್ಸ್ಕಟ್ಸಲ್ಲಿದೆ. ಸೊ ಅಲ್ಲಿ ಹೋಗಿ ನಾವು ಬರೀ ರೆಸ್ಟ್ ಮಾಡೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಧ್ವನಿ ಬರ್ಡೇ ಸೆಲೆಬ್ರೇಷನ್ ಮತ್ತು ರೆಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಈ ರೆಸಾರ್ಟಲ್ಲಿ ಎಲ್ಲ ಸುತ್ತಿದ್ದಾಯಿತು. ಆ್ಯಂಡ್ ಇನ್ನು ನಾವು ವಾಪಸ್ ರೆಸಾರ್ಟಿಗೆ ಹೋಗಿ ಚೆಕ್ಔಟ್ ಆಗಿ ನಾವು ನೆಕ್ಸ್ಟ್ ರೆಸಾರ್ಟಿಗೆ ಚೆಕ್ಇನ್ ಆದ್ವಿ. ಸೊ ಅದು ನೆಕ್ಸ್ಟ್ ರೆಸಾರ್ಟ್ ಹೇಗಿತ್ತು, ಅಲ್ಲಿದ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತೆಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ವ್ಲಾಗಲ್ಲಿ ಇದಾಗಿತ್ತು ಗೈಸ್. ಇದೆಲ್ಲ ಪ್ಲೇಸಿಗೆ ನಾವು ಹೋಗಿದ್ವಿ ಮುನ್ನಾರಲ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ವಾಚಿಂಗ್ ಮೈ ವ್ಲಾಗ್ಸ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್. ಟಾಟಾ.